ಪಕ್ಕದ ಮನೆ ಹುಡುಗನನ್ನ ಪ್ರೀತಿಸಿದ ತಪ್ಪಿಗೆ ಯುವತಿಯನ್ನ ಕಂಬಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ಥಳಿಸಿದ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕಿರಂಗೂರಿನಲ್ಲಿ ನಡೆದಿದೆ. ಶಾಲಿನಿ ಎಂಬಾಕೆಯನ್ನ ಸಹೋದರ ಮಾವ ಮಂಜುನಾಥ್ ಹಿಂಸಿಸಿದ್ದಾನೆ. ಶಾಲಿನಿ ಬೆಕ್ಕಳಲೆಯ ಗಾಂಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ. ಪಕ್ಕದ ಮನೆಯ ವಿಜಯ್ ಕುಮಾರ್ ಎನ್ನುವ ಹುಡುಗನನ್ನ ಪ್ರೀತಿಸಿದ್ದಳು. ಪರೀಕ್ಷೆ ಇದ್ದ ಕಾರಣ ಸೋಮವಾರ ಮಾವನ ಮನೆಯಲ್ಲಿಯೇ ಓದುತ್ತಿದ್ದ ಶಾಲಿನಿ ಅವನ ಮೊಬೈಲ್ನಿಂದ ಪ್ರಿಯತಮ ವಿಜಯ್ ಕುಮಾರ್ಗೆ ಮೆಸೇಜ್ ಮಾಡಿದ್ದಾಳೆ. ಇದನ್ನು ಗಮನಿಸಿದ ಮಂಜುನಾಥ್ ಶಾಲಿನಿಯನ್ನ ಕೋಣೆಯಲ್ಲಿರಿಸಿ ಕಂಬಕ್ಕೆ ಕಟ್ಟಿ ಹಾಕಿದ್ದಾನೆ. ಸುಮಾರು 2 ಗಂಟೆಗಳ ಕಾಲ ಶಾಲಿನಿ ಹಿಂಸೆಯನ್ನು ಅನುಭವಿಸ್ತಾ ಇದ್ಲು. ನಂತರ ಗ್ರಾಮಸ್ಥರು ಕೊಪ್ಪ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಶಾಲಿನಿಯನ್ನ ಬಂಧಮುಕ್ತಗೊಳಿಸಿದ್ದಾರೆ. ನಾನು ಪ್ರೀತಿಸ್ತಿದ್ದ ವಿಷಯ ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಗೊತ್ತಿಲ್ದಂಗೆ ನಾನು ನಮ್ಮ ಮನೆ ಪಕ್ಕದ ಹುಡುಗನ ಪ್ರೀತಿಸ್ತಿದ್ದೆ. ಊರಲ್ಲಿ ಎಲ್ಕ ಗೊತ್ತಿತ್ತು, ನಮ್ಮ ಮನೇಲಿ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಗೊತ್ತಾಯ್ತು. ನಮ್ಮ ಮಾಮಂಗೆ ಗೊತ್ತಿದ್ರು ಅವ್ರು ಗೊತ್ತು ಅಂತ ಹೇಳಿರಲಿಲ್ಲ, ಕಂಡಿಡಿಬೇಕು ಅಂತ. ಅವ್ರು ಹಿಡಿದು ಕಟ್ಟಾಕಿದ್ರು. ನಮ್ಮ ಅಪ್ಪ ಅಮ್ಮ ಬೇರೆ ಊರಲ್ಲಿ ಇದ್ದಿದ್ದು, ಅವ್ರು ಬರೋವರ್ಗ ಇರ್ಲಿ ಅಂತ ಹಿಡಿದು ಕಟ್ಟಾಕಿದ್ರು. ಅವಾಗ ಹೊಸ ಆಗದಲ್ಲಿ ಕಟ್ಟಾಕೋದಕ್ಕೆ ಹಿಂದೆ ಕೈ ಕಟ್ಟಿದ್ರಲ್ಲ, ಫುಲ್ ಎಳ್ದಾಗ ಕೈ ಈ ತರ ಗಾಯ ಆಗ್ಬಿಟ್ಟು ಓದ್ಕೊಬಿಡ್ತು. ಮಾತಾಡೋದಕ್ಕೆ ಶಾಲಿನಿಯವರ ಮಾವ ಮಂಜುನಾಥೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವ ಕಾರಣಕ್ಕಾಗಿ ಹುಡುಗಿಗೆ ನೀವು ಚಿತ್ರಹಿಂಸೆಯನ್ನ ಕೊಟ್ಟಿರುವಂತದ್ದು, ಮತ್ತೆ ನಿಮಗೆ ಯಾವಾಗ ಇವರ ಪ್ರೀತಿಯ ವಿಷಯ ಗೊತ್ತಾಗಿದ್ದು? ಆದ್ರೆ ಒಂದು ಹುಡುಗಿಗೆ ಈ ರೀತಿಯಾಗಿ ಅಮಾನುಷವಾಗಿ ವರ್ತಿಸಿದ್ದು ಸರಿಯಾ? ಮಂಜುನಾಥ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮ್ಗೆ? ಸರ್, ಕೇಳಿಸ್ತಾ ಇದೆ ಸರ್. ಶಾಲಿನಿಯನ್ನ ಕಂಬಕ್ಕೆ ಕಟ್ಟ ಹಾಕಿ ಈ ರೀತಿಯಾಗಿ ಚಿತ್ರಹಿಂಸೆ ಕೊಡ್ಲಿಕ್ಕೆ ಕಾರಣ ಏನು, ಮತ್ತು ಇದು ಎಷ್ಟು ಸರಿ ನೀವು ಈ ರೀತಿಯಾಗಿ ಒಂದು ಹುಡುಗಿಯನ್ನ ಅಮಾನುಷವಾಗಿ ಚಿತ್ರಹಿಂಸೆ ಕೊಟ್ಟಿರೋದು ಅಂತ? ಸರ್, ಇಲ್ಲ ಸರ್, ನಾವು ಕಂಬಕ್ಕೇನು ಕಟ್ಟಾಕಿರ್ಲಿಲ್ಲ. ಅವಳು ಮುಂದೆಗಡೆಯಿಂದ ಕೈ ಕಟ್ಟಾಕಿದ್ವು. ಏನೋ ಪಾಯ್ಸನ್ ತಗೊಳಕ್ ನಿಂತಿದ್ಲು. ಪಾಯ್ಸನ್ ತಗೊಳಕ್ ನಿಂತಿರ್ಬೇಕಾದ್ರೆ ನಾನು ಫ್ರೆಂಡ್ ಹಿಂಗ್ ಮುಂದೆಗಡೆಯಿಂದ ಕೈ ಕಟ್ಟಿದೆ, ಪಾಯ್ಸನ್ ತಗೊಂಡ್ಬಿಡ್ತಾಳೆ ಅಂದ್ಬಿಟ್ಟು ಅವ್ರ ಅಮ್ಮನ ಫೋನ್ ಮಾಡ್ಬಿಟ್ಟಿರ್ತೆ ಅಂತ. ರಮ್ಮ ಬರೋಗಿಂತ ನಾವು ಅಕಸ್ಮಾತ್ ಏನೋ ಮಾಡ್ಕೊಬಿಟ್ಟು ಕೈ ಕಟ್ಟಿದೆ. ಅವಳೇನ್ ಮಾಡಿದಾಳೆ, ತಿರ್ಗಿ ಹಗ್ಗ ಬಿಚ್ಕೊಂಡು ನಾನೇ ಕೊಡ್ತೀನಿ ಅಂದ್ಬಿಟ್ಟು ಟ್ರೈ ಮಾಡಿದಾಗ ನಾನೇನ್ ಮಾಡಿದೆ, ಹಿಂದೆ ಕಟ್ಬಿಟ್ಟು ಆ ರಮ್ಮನ ಬರೋಗ್ಬಿಟ್ಟು ನಾವು ಗದ್ದೆಗೆ ಔಷಧಿ ಹೊಡೆಕೊಂಡ ಸರ್, ಅಷ್ಟೇನೆ. ಆದ್ರೆ ಕೈ, ಅವರ ಶಾಲಿನಿ ಕೈ ನೋಡಿದ್ರೆ ಅಷ್ಟು ಗಂಭೀರ ಸ್ವರೂಪದ ಗಾಯಗಳಾಗಿದೆ, ಅದೆಲ್ಲ ಹೇಗ್ ಸಾಧ್ಯ ಅಂತ? ಸರ್, ಅವಳು ಕೈ ನುಲ್ಚಿ ಪಲ್ಚಿ ಅದು ಇದು ಮಾಡಿ ಅವಳು ಆತರ ಇದ್ ಮಾಡ್ಕೊಬಿಟ್ಟಿದ್ದಾಳೆ ಸರ್. ಅವಳು ಮುಂದ್ಕೆ ಹೇಳದೆ ನೀವೇ ಆಕ್ಚುಲಿ ಏನ್ ಮಾಡಿದ್ದೆ? ಕಂಬಕ್ಕೆ ಕಟ್ಟ ಹಾಕಿದ್ದ ಅವಳನ್ನ? ಇಲ್ಲ ಸರ್, ಕಂಬಕ್ಕೇನು ಕಟ್ಟಾಕಿರ್ಲಿಲ್ಲ ಸರ್. ಅವಳು ಶಾಲಿನಿನೇ ಕೇಳಿ ಸರ್. ಈಗ ಸ್ಥಳೀಯರೇ ಹೇಳ್ತಾರೆ, ಪೊಲೀಸರಿಗೆ ಅವ್ರಿಗೂ ಮಾಹಿತಿಯನ್ನು ಕೊಟ್ಟಿರೋ ಪ್ರಕಾರ ಶಾಲಿನಿಯ ಮಾವ ಮಂಜುನಾಥ್ ಅಂದ್ರೆ ನೀವೇ ಆಕೆಯನ್ನ ಕಂಬಕ್ಕೆ ಕಟ್ಟಿ ಹಾಕಿ ಸುಮಾರು 2 ಗಂಟೆಗಳ ಕಾಲ ಚಿತ್ರಹಿಂಸೆ ಕೊಟ್ಟಿದ್ದೀರಿ ಅಂತ. ಇಲ್ಲ ಸರ್, ಕಂಬಕ್ಕೆ ನಮ್ಮ ಮನೇಲಿ ಕಂಬನೇ ಇಲ್ಲ ಸರ್. ನಮ್ಮ ಮನೇಲಿ ಆಕ್ಚುಲಿ ಮನೇಲಿ ಕಂಬನೇ ಇಲ್ಲ ಆಕ್ಚುಲಿ. ಬರೀ ಇದು ಇಲ್ಲ, ಯಾಕಂದ್ರೆ ಪೊಲೀಸ್ನವರು ಈ ಕಡೆ ನಾವು ಏನಾರ ಹತಚೂರಿ ಮಾಡ್ಕೊತಾರೆ ಅಂತ ರಮ್ಮ ಬರಂಗಿ ರಮ್ಮನ ಜೊತೆ ಕಳ್ಸ್ಕೊಟ್ಬಿಡೋಣ ಅಂದ್ಬಿಟ್ಟು ಫ್ರಂಟ್ ಇಂದ ಅದನ್ನ ಬಿಚ್ಕೊಂಡು ಟ್ರೈ ಮಾಡಿದಾಗ ನಾನೇನ್ ಮಾಡಿದೆ, ಬ್ಯಾಗ್ ಕಟ್ ಹಾಕ್ಬಿಟ್ಟು ನಿಲ್ಸಿದೆ ನಾನು. ಆಮೇಲೆ ನಾವು ಮಾಡ್ಕೊಬಿಡ್ತಾಳೆ ಅಂತ. ಕೈ ಗಾಯ ಆಗಿರೋದು ಹೇಗೆ ಅದು? ಸರ್, ಅದನ್ನೇ 4 ಗಂಟೆಗಳ ಕಾಲ ನಾನು ಕಟ್ಟಾಕಿದ್ನಲ್ಲ, ಅವಳು ಸ್ವಲ್ಪ ಏನಾರ ಬಿಚ್ಚಿ ಟ್ರೈ ಮಾಡೋಣ ಅಂದ್ಬಿಟ್ಟು ಆತರ ಇದ್ ಮಾಡ್ಕೊಬಿಟ್ಟಿದ್ದಾಳೆ ಸರ್ ಅವಳು. ಅಲ್ಲ, ಅಷ್ಟು ಗಾಯ ಆಗೋ ತನಕ ನೀವು ಗಮನಿಸಿಲ್ವಾ? ಇಲ್ಲ ಸರ್, ನಾನು ನಿಜವಾಗ್ಲೂ ಗಮನಿಸಿ ಔಷಧಿ ಹೊಡೆಕೊಂಡೋದೆ. ತಿರ್ಗಾ ನೈಟು ರಾಗಿ ಹುಲ್ಲಾಕೋಣ ಅಂದ್ಬಿಟ್ಟು ತಿರ್ಗಾ ಅಲ್ಗೊಂಟೋದೆ ನಾನು. ನನ್ ಗಮನಿಸಿಲ್ಲ ಸರ್. ನಾನು ತಾಯಿ ಬರ್ಲಿ, ಅವ್ರು ಏನಾರ ಡಿಸಿಷನ್ ತಗೊಳ್ಳಿ ಅಂದ್ಬಿಟ್ಟು. ಆಕ್ಚುಲಿ ಏನು ಅಲ್ಲಿ ನಿಮ್ಗೆ ಕೋಪ ಬರ್ಲಿಕ್ಕೆ ಕಾರಣ ಏನು ಸರ್? ಅದನ್ನೇ ಇವಳು ಈಗ ಪೈಸನ್ ತಗೋದೆ, ನನ್ಗೆ ಗೊತ್ತಾಗ್ಬಿಡ್ತು ಅಂದ್ಬಿಟ್ಟು ಅವಳು ಪೈಸನ್ ತಗೊಳಕ್ಕೆ ಅಂತ ಹೋದಾಗ ನಾನು ಆಕ್ಚುಲಿ ನೋಡಿದೆ, ಪೈಸನ್ ತಗೊಂಡಾಗಿ ನಮ್ಮ ಮನೆ ಮೇಲ್ಗಡೆ ಮರಳಲ್ಲಿ ಊಟ ಹಾಕಿದ್ದೀನಿ ಸರ್. ಈಗ ಸಾಯಂಕಾಲ ಅದನ್ನ ತಗೊಂಡಿದ್ದೀನಿ. ಅಲ್ಲ, ಅವಳು ಪಾಯ್ಸನ್ ತಗೊಳಕ್ಕೆ ಯಾಕೆ ಹೋದ್ಲು ಅಂತ ಅಂದ್ರೆ ನಿಮ್ಗೆ ಏನು ಗೊತ್ತಾಗಿತ್ತು? ಈಗ ಬೇರೆ ಹುಡುಗನನ್ನ ಪ್ರೀತಿ ಮಾಡೋದು ನಿಮ್ಗೆ ಗೊತ್ತಾಗಿತ್ತಾ? ಆ ಪ್ರೀತಿ ನಿಮ್ಗೆ ಇಷ್ಟ ಇರ್ಲಿಲ್ವಾ ಹೇಗೆ? ಪ್ರೀತಿಯಿಂದ ಚಿಕ್ಕದು ನಮ್ಮ ಮಾವನ್ ಗೊತ್ತಾಯ್ತು. ನಮ್ಮ ಮಾವ ಏನ್ ಮಾಡ್ತಾನೋ ಬಿಡ್ತಾವ ಅಂತ ಅವಳು ಭಯ ಪಟ್ಟಿ ಪಾಯ್ಸನ್ ತಗೊಳಕ್ ಹೋಗಿದ್ದಾಳೆ ಸರ್. ಔಷಧಿ ತಂದ್ ಮಡಗಿದ್ದೆ ನಾವು, ಗದ್ದೆ ಔಷಧಿನ. ಅದಕ್ಕೆ ಅದನ್ನ ತಗೊಳಕ್ ಹೋಗಿದ್ದಾಳೆ. ನಾನು ನೋಡಿ ಕಿತ್ತಾಕಿ ಅದನ್ನ ಮನೆ ಮೇಲ್ಗಡೆ ಮಳ್ಳು ತಗೊಂಡೋಗಿ, ಮಳ್ಳು ಒಂದು ಗೂಡಿದೆ, ಆ ಗೂಡೊಳಗೆ ಮಳ್ಳು ಹಾಕಿ ಚೀಲ ಹಾಕಿ ಮುಚ್ಚಿ ಮಡಗಿದ್ದೀನಿ ಸರ್. ಈಗ ಪಾಯ್ಸನ್ ಅಂದ್ರೆ ಏನ್ ತಗೊಳಕ್ ಹೋಗಿದ್ಲು? ಪಾಯ್ಸನ್ ಏನ್ ಪಾಯ್ಸನ್? ಸರ್, ಮನೆ ಔಷಧಿ ತಗೊಂಡಿದ್ದೀನಿ ಸರ್. ನಾನು ಕೆಂಪು ರೋಗಕ್ಕೆ ಔಷಧಿ ತಗೊಂಡಿದ್ದೀನಿ ನಾನು, ಒಂದು ಬಾಟ್ಲು. ಈಗ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದಾರ ಅವರು ನಿಮ್ಮ ಮೇಲೆ? ಸರ್, ನಿಮ್ಮ ಮೇಲೆ ಏನೋ ಕಂಪ್ಲೇಂಟ್ ಕೊಟ್ಟಿದಾರಾ? ಇಲ್ಲ ಸರ್. ಇಲ್ಲ ಸರ್, ಕೊಟ್ಟಿಲ್ಲ. ಇಲ್ಲ ಸರ್.
ಓಕೆ, ಥ್ಯಾಂಕ್ ಯು ಮಂಜುನಾಥ್. ಇದು ಮಂಜುನಾಥ್ ಅವರ ಸ್ಪಷ್ಟನೆ. ಇವರೇ ಹೇಳುವ ಪ್ರಕಾರ ಅವರನ್ನು ಕಟ್ಟಿ ಹಾಕಿ ಚಿತ್ರಹಿಂಸೆಯನ್ನು ಕೊಟ್ಟಿಲ್ಲ, ಆದರೆ ಆಕೆ ಪಾಯ್ಸನ್ ತೊಗೊಳಕ್ಕೆ ಹೋದ್ಲು. ಆಗ ನಾನು ಅದನ್ನ ತಡೆದು ಅವರ ಅಮ್ಮ ಬರುವ ತನಕ ಕಾದು ಆಕೆಯನ್ನು ಅವರ ಅಮ್ಮನಿಗೆ ಒಪ್ಪಿಸಿದ್ದೀನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಶಾಲಿನಿಯ ಸ್ಥಿತಿಯನ್ನು ನೋಡಿದ್ರೆ ವಸ್ತುಸ್ಥಿತಿ ಬೇರೆ ಇದೆ ಅನಿಸ್ತಾ ಇದೆ. ಆಕೆ ಎರಡೂ ಕೈಗಳು ತುಂಬ ಗಂಭೀರ ಸ್ವರೂಪದ ಗಾಯಗಳಾಗಿರೋದು ಕಂಡು ಬರ್ತಾ ಇದೆ.